ವಿವಿಧ ಬೇಡಿಕೆ ಈಡೇರಿಸಲು ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರು ಧಾರವಾಡದಲ್ಲಿ ಬೃಹತ್ ಹೋರಾಟವನ್ನು ನಡೆಸಿದ್ದಾರೆ. ಧಾರವಾಡದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರಲ್ಲಿ ಬೃಹತ್ ಧರಣಿ ನಡೆಸಿದಂತಹ ಅವರು ಕನಿಷ್ಠ ವೇತನ, ನೇಮಕಾತಿ, ಗೌರವಧನ ಹೆಚ್ಚಳಕ್ಕಾಗಿ ಆಗ್ರಹಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದಂತಹ ಪ್ರತಿಭಟನಾಕಾರರು ಜಿಲ್ಲೆಯಲ್ಲಿರುವಂತಹ ಅಂಗನವಾಡಿ ಶಿಕ್ಷಕಿಯರ ಗೌರವಧನ ಹೆಚ್ಚಳದೊಂದಿಗೆ ಅಂಗನವಾಡಿ ಬಾಕಿ ಇರುವಂತಹ ಬಾಡಿಗೆ ಹಣ ಬಿಡುಗಡೆಯನ್ನ ಮಾಡಬೇಕು, ಅಂಗನವಾಡಿ ಕೇಂದ್ರಗಳಲ್ಲೇ ಎಲ್ಕೆಜಿ, ಯುಕೆಜಿ ಆರಂಭಿಸಬೇಕು, ಪ್ರತಿ ವರ್ಷ ಅಂಗನವಾಡಿ ಕೇಂದ್ರಗಳಿಗೆ 6ರಿಂದ 8 ಸಿಲಿಂಡರ್ಗಳನ್ನು ಪೂರೈಕೆ ಮಾಡಬೇಕು, ಅಂಗನವಾಡಿ ಶಿಕ್ಷಕಿಯರು ಮತ್ತು ಸಹಾಯಕಿಯರಿಗೆ ಕನಿಷ್ಠ ವೇತನ ಜಾರಿ ಮಾಡಿ ಅಂಗನವಾಡಿಗಳಲ್ಲಿ ಖಾಲಿ ಇರುವಂತಹ ಶಿಕ್ಷಕಿ ಮತ್ತು ಸಹಾಯಕಿಯರನ್ನ ನೇಮಕ ಮಾಡಿಕೊಳ್ಬೇಕು ಅಂತ ಹೇಳಿ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರ ಫೆಡರೇಷನ್ AITUC ಈ ದಿನ ಜಿಲ್ಲೆಯಾದ್ಯಂತ ಮುಷ್ಕರ ಹಮ್ಮಿಕೊಂಡಿರುವ ಉದ್ದೇಶ ಏನಂದ್ರೆ, ಜಿಲ್ಲೆಯಲ್ಲಿ ಸುಮಾರು ಸಮಸ್ಯೆಗಳಿದಾವೆ. ಜಿಲ್ಲಾಧಿಕಾರಿಗಳ ಗಮನಕ್ಕಾಗಲಿ, ಇಲಾಖೆ ಅಧಿಕಾರಿಗಳ ಗಮನಕ್ಕಾಗಲಿ ನಾವು ಸುಮಾರು ಸಾರಿ ಇಲಾಖೆ ಅಧಿಕಾರಿಗಳಿಗೆ ಸಂಘಟನೆಯಿಂದ ತೆಗೆದುಕೊಂಡು ಬಂದಿದ್ದೀವಿ. 2018ರಿಂದ ಇಲ್ಲಿವರೆಗೂ ಸಹಾಯಕಿಯರ ಹುದ್ದೆ ಖಾಲಿ ಇದ್ದಾವೆ. ಅವ್ನು ಭರ್ತಿ ಮಾಡಿಕೊಡೋದಕ್ಕಾದ ಇನ್ನೂವರೆಗೂ ಆದರೂ ಕಂಪ್ಲೀಟ್ ಆಗ್ತಿಲ್ಲ. ಎಷ್ಟೇ ಸಾರಿ ಹೋದರೂ ಅವ್ರ ಟೇಬಲ್ಗಿದೆ, ಇವ್ರ ಟೇಬಲ್ಗಿದೆ, ಬರೀ ಫೈಲ್ಗಳು ಇನ್ನು ಟೇಬಲ್ ಮೂವ್ ಮಾಡೋದಕ್ಕೆ ಇವ್ರು 1 ವರ್ಷ ಟೈಮ್ ತೊಗೊಂಡ್ರೆ ಮುಂದೆ ಸಹಾಯಕರನ್ನ ಕರ್ಕೊಂಡು ನಾವು ಇಲಾಖೆ ಕೆಲಸ ರನ್ ಮಾಡೋದು ಹೆಂಗೆ? ಇಲ್ಲ, ಸಹಾಯಕಿರು ಇಲ್ಲದ ಚುನಾವಣಾ ಆಯೋಗದ ಕೆಲಸ ಮಾಡ್ತಿದ್ದೀವಿ, ಅಂಗನವಾಡಿ ಕೇಂದ್ರದ ಕೆಲಸ ಮಾಡ್ತಿದ್ದೀವಿ ಮತ್ತು ಅನ್ಯ ಇಲಾಖೆ ಕೆಲಸಗಳನ್ನು ಮಾಡ್ತಿದ್ವಿ. ಇದರ ಜೊತೆಗೆ ತುಂಬ ಅನ್ಯ ಇಲಾಖೆಗಳ ಕೆಲಸವನ್ನು ದಿಢೀರಂತ ಮಾಹಿತಿಗಳನ್ನ ಕೇಳ್ತಾರೆ, ಸರ್ವೆಗೆ ಹಾಕ್ತಾರೆ ಮತ್ತು ಗ್ಯಾರಂಟಿಗಳದ್ದು ಈ ಸರ್ಕಾರ ಬಂದ ಮೇಲಂತೂ ಗ್ಯಾರಂಟಿಗಳದ್ದು ಮಾಹಿತಿ ಕೊಟ್ಟೆ ನಮಗೆ ಸಾಕಾಗಿದೆ. ಗ್ಯಾರಂಟಿಗಳದ್ದು ಮಾಹಿತಿ ಕೊಡಬೇಕಂತ ನಮ್ಮ ಇಲಾಖೆಗಿಲ್ಲ, ಗ್ಯಾರಂಟಿಗಳನ್ನ ನಾವೇ ರನ್ ಮಾಡಬೇಕಂತೂ ಇಲ್ಲ. ಆದರೆ ಅಂಗನವಾಡಿ ಟೀಚರೇ ಬೇಕು ಎಷ್ಟೊತ್ತಿದ್ರು ಮಾಹಿತಿ ಸಂಗ್ರಹಣೆ ಮಾಡೋದಕ್ಕೆ. LKG UKGಗಳನ್ನು ಆದೇಶ ಹೊರಡಿಸಬೇಕಾದ್ರೆ ಅಂಗನವಾಡಿ ಕೇಂದ್ರಗಳಿಗೆ ಕೊಡ್ತೀವಿ ಅಂತ ಹೇಳಿದರು. ಆದರೆ ಪ್ರಾಥಮಿಕ ಕೇಂದ್ರಗಳಲ್ಲಿ LKG UKGಗಳನ್ನ ಪ್ರಾರಂಭ ಮಾಡಿದ್ದಾರೆ. ನಮಗೆ ಮಕ್ಕಳ ದಾಖಲಾತಿ ಕಡಿಮೆ ಆಗ್ತಿದೆ. ಮಕ್ಕಳ ದಾಖಲಾತಿ ಕಡಿಮೆ ಆಗೋದ್ರಿಂದ ಅಂಗನವಾಡಿ ಕೇಂದ್ರಗಳು ಸುಮಾರು ಅಂಗನವಾಡಿ ಕೇಂದ್ರಗಳು 40ರಿಂದ 45 ಮಕ್ಕಳು ಇರುವಂಥ ಅಂಗನವಾಡಿ ಕೇಂದ್ರಗಳು ಬಂದಾಗಿ 3ರಿಂದ 4 ಫಲಾನುಭವಿಗಳು ಮಾತ್ರ ಅಂಗನವಾಡಿ ಕೇಂದ್ರಗಳಲ್ಲಿ ಉಳ್ಕೊಳ್ಳುವಂಥ ಸಂದರ್ಭ ನಮಗೆ ಎದುರಾಗಿದೆ. ದಯವಿಟ್ಟು ಇದನ್ನು ಸರ್ಕಾರ ಅರ್ಥ ಮಾಡಿಕೊಂಡು LKG UKGಗಳನ್ನ ರದ್ದು ಮಾಡಬೇಕು. ಇಲ್ಲವಾದರೆ ಅಂಗನವಾಡಿ ಕೇಂದ್ರಗಳಿಗೆ ಕೊಡಬೇಕು. ಅಂಗನವಾಡಿ ಕೇಂದ್ರಗಳಿಗೆ ಕೊಡೋದಾದರೆ ಏನು LKG UKGಗೆ ಕೊಟ್ಟಂಥ ಸೌಲಭ್ಯನ ಅಂಗನವಾಡಿ ಕೇಂದ್ರದ ಮಕ್ಕಳಿಗೂ ಕೊಡಬೇಕಂತ ನಾವು ಈ ಮೂಲಕ ಜಿಲ್ಲೆಯಾದ್ಯಂತ ಮುಷ್ಕರ ಹಮ್ಮಿಕೊಂಡಿದ್ದೇವೆ. ಬೇಡಿಕೆ ಅಂದರೆ ನಮ್ಮ ರಾಜ್ಯ ಸರ್ಕಾರ C ಮತ್ತು D ದರ್ಜೆ ನೌಕರರಂತ ಪರಿಗಣಿಸ್ಬೇಕು ರೀ. ಇಲಾಖೆ ರಾಜ್ಯದ ಎಲ್ಲ ಇಲಾಖೆಗಳ ಕೆಲಸ ಅಂಗನವಾಡಿ ಟೀಚರ್ಸ್ ಮಾಡಬೇಕು. ಆದರೆ ಅಂಗನವಾಡಿ ಟೀಚರ್ ಮಾತ್ರ ಇನ್ನೂವರೆಗೂ ಯಾವುದೇ ಸರ್ಕಾರದ ಸೌಲಭ್ಯನ ಪಡೀತಾ ಇಲ್ಲ. ಬರೀ ಓನ್ಲಿ ಗೌರವಧನ ಕಾರ್ಯಕರ್ತೆ ಮತ್ತು ಗೌರವಧನ ಮಾತ್ರ. ಗೌರವಧನದಲ್ಲಿ ಎಲ್ಲ ಇಲಾಖೆ ಕೆಲಸ ಮಾಡ್ತಿದ್ದಾರೆ. 11,250ರಲ್ಲಿ ಈಗಿನ ಪರಿಸ್ಥಿತಿಯಲ್ಲಿ ಸಹಾಯಕಿಯರು ಮತ್ತು ಶಿಕ್ಷಕಿಯರು ಕುಟುಂಬ ನಡೆಸೋದು ತುಂಬ ಕಷ್ಟ ಆಗಿದೆ ಸರ್. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.